ಇಂಪಾಸಿಬಲ್ ಟಾಸ್ಕ್. ಈ ಸ್ಕೇಲ್ ಸಿನಿಮಾನ ನೀವು 5.5 months ಅಲ್ಲಿ ಥಿಯೇಟರ್ ಇಂಪಾಸಿಬಲ್ ಟಾಸ್ಕ್. ಇವತ್ತಿಗೆ ಸ್ವಲ್ಪ ವಾಪಸ್ ಟು ಸ್ವಲ್ಪ ಈಗ ಚಳಿ ಜ್ವರ ಸ್ಟಾರ್ಟ್ ಆಗುತ್ತೆ. To relive the entire thing because because of the fact that there's so much of commerciality in this film and so many locations. ಪ್ರತಿಯೊಂದೂನು ಇವತ್ತಿಗೆ ನಿಜವಾಗ್ಲೂ ಹೌ ಡು ಡೂ ಇಟ್ ಅನ್ಕೊಂಡ್ರೆ ಐ ಮೀನ್ ಐ ಓ ಇಟ್ ಟು ಮೈ ಟೀಮ್. ಅಂಡ್ ನಾನು ನೋಡಿ ಒಂದ್ ನಿಮಿಷ ಇರ್ತೀರಾ, ಕಾಫಿ ಹಾಕೊಂಡ್ ಬಂದ್ಬಿಡ್ತೀನಿ, ನೀವು ಮಾತಾಡ್ತೀರಾ. ಒಂದೇ ನಿಮಿಷ ಜಸ್ಟ್ ಐ ನೀಡ್ ಕಾಫಿ, ನೋಬಡಿ ಇಸ್ ಹಿಯರ್. ಒನ್ ಸೆಕ್. ಡೆಫಿನೆಟ್ಲಿ, ನೋ ಪ್ರಾಬ್ಲಮ್. ಎಸ್, ನೋಡಿ ನಾನು ಹೇಳ್ದಂಗೆನೆ ಸುದೀಪ್ ಸರ್ ಲೈವ್ ಬಂದಿದ್ದಾರೆ ಅಂಡ್ ಒಂದು ಕಾಫಿ ಕುಡ್ಕೊಂಡ್ ಬರ್ತೀನಿ ಅಥವಾ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ನಾನ್ ನಿಮ್ಮ ಹತ್ರ ಹೇಳುವಂತದ್ದು ಏನು ಅಂತಂದ್ರೆ, ಪ್ರಶ್ನೆ ಏನಾದಿದ್ರೆ ಟಕ್ ಅಂತ ಆನ್ ಪಾಯಿಂಟ್ ಪ್ರಶ್ನೆಗಳನ್ನ ಕೇಳಿ. ಅದೇ ಪ್ರಶ್ನೆನ ನಾನು ಸುದೀಪ್ ಸರ್ ಕೇಳ್ತೀನಿ. ಬಿಕಾಸ್ ನಿಮ್ ತುಂಬಾ ಜನರಿಗೆ ವಿನಯ್ ಗೌಡ ಅವರೇ ನಮಸ್ಕಾರ, ಹೇಗಿದ್ದೀರಾ, ನೀವು ಹೇಳಿದ್ದು ಎಲ್ಲಾರು ಎಸ್ ಓಕೆ. ಸೊ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ ಅಂಡ್ ಮಾರ್ಕ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ, ಅಥವಾ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿದೆ, ಅಥವಾ ಸುದೀಪ್ ಸರ್ಗೆ ಇಂತಹ ಅವಕಾಶಗಳು ನಿಮ್ಗೆ ಸಿಗೋದಿಲ್ಲ ಯಾವಾಗ್ಲೂ ಪ್ರಶ್ನೆ ಕೇಳೋದು. ಎಸ್, ಸಾರಿ, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್ ಎಟ್ ಆಲ್. ಸರ್, ಈಗ ನಾಳೆ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ತುಂಬಾ ಜನ ಕೇಳ್ತಾ ಇದಾರೆ, ಸರ್ ಥಿಯೇಟರ್ ವಿಸಿಟ್ ಏನಾದ್ರು ಮಾಡುವಂತಹ ಸಾಧ್ಯತೆ ಇದೆಯಾ, ಎಲ್ಗಾದ್ರೂ ಬರ್ತಾ ಇದೀರಾ ಥಿಯೇಟರ್ಗೆ ಅಂತ? One sec, I think. Can you hear me now? Yes, I can hear you, sir. ನಿಮಗೆ ಕೇಳ್ತಾ ಇದೆಯಾ ಸರ್? What happened? One sec, really. Hold on. Okay. Hello? Speak. ಕೇಳ್ತಿದ್ಯಾ ಸರ್? ಹಲೋ. Yes. Tell me. Yes, sir. ಎಸ್ ಸರ್, ಇಲ್ಲಿ ಫ್ಯಾನ್ಸ್ ಕೇಳ್ತಾ ಇದಾರೆ, ಏನಾದ್ರೂ ಥಿಯೇಟರ್ ವಿಸಿಟ್ ಮಾಡುವಂತಹ ಪ್ಲಾನ್ ಇದೆಯಾ, ಇದ್ರೆ ಎಲ್ಲಿಗೆ ಬರ್ತೀರಾ, ಯಾವಾಗ ಬರ್ತೀರಾ ಅಂತ? ಈ ಸದ್ಯಕ್ಕೆ ಫಸ್ಟ್ ಕಪಲ್ ಆಫ್ ಡೇಸ್ ಇಲ್ಲ, 31st ಐ ಥಿಂಕ್ ಐ ಮೇಕ್ ಅ ಟ್ರಿಪ್, ನಾಟ್ ಬಿಫೋರ್ ದಟ್. ಇದೆಲ್ಲ ಥಿಯೇಟರ್ಗಳು ರಿಕ್ವೆಸ್ಟ್ ಅದು ಬರಬೇಡಿ ಅಂತ. ಅದು ಲಾಸ್ಟ್ ಟೈಮ್ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಮ್ಯಾಕ್ಸ್ ವಿಕ್ರಾಂತ್ ರೋಣೆಯಿಂದ ಬಂದಿಲ್ಲ ನಾನು ಯಾವತ್ತು, ಫಸ್ಟ್ ಡೇ ಅಂತೂ ಬಂದಿಲ್ಲ. ಆಫ್ಟರ್ ಕಪಲ್ ಆಫ್ ಡೇಸ್ ಅಲ್ಕ. ಓಕೆ. ಸೊ ಸ್ವಾತಿ ಆಚಾರ್ಯ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದಾರೆ, ನಿಮ್ಮ ಮಗಳು ಸಾಂಗ್ ಹಾಡಿದ್ದಾರೆ ಮಸ್ತ್ ಮಲೈಕಾ, ಸೊ ಹೌ ಪ್ರೌಡ್ ಆರ್ ಯು ಅಂತ. ವೆರಿ ಪ್ರೌಡ್. ನಾಟ್ ಓನ್ಲಿ ಪ್ರೌಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಅವರ ಒಂದು ಸಿಂಗಿಂಗ್ ನನ್ನ ಸಿನಿಮಾಗೆ ಆಗಿದೆ, ಸೇರ್ಪಡೆ ಆಗಿದೆ. ಅಂಡ್ ಇಟ್ಸ್ ಮೋರ್ ಲೈಕ್ ಅ ಫಾದರ್ ಡಾಟರ್ ಅನ್ನೋದಕ್ಕಿಂತ ಐ ಥಿಂಕ್ ನನ್ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಹೇಳ್ಬೇಕು, ಒಳ್ಳೆ ಟ್ಯಾಲೆಂಟ್, ವೆರಿ ಗುಡ್ ಟ್ಯಾಲೆಂಟ್ ಶಿ ಇಸ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅ ಟ್ಯಾಲೆಂಟ್ ಅಟ್ ಹೋಮ್. ಅಂಡ್ ಅದು ಈ ಸಾಂಗ್ ಸಿಕ್ಕಿದೆ. ಅಂಡ್ ಸಿಗೋದಲ್ಲೇ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಅಜನೀಶ್ ಅವರು. ಯು ಸೀನ್ ಹೌ ಇಟ್ ಇಸ್ ಟ್ರೆಂಡಿಂಗ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಪಾರ್ಟ್ ದಟ್ ಈ ಹಾಡು ಅಷ್ಟು ಟ್ರೆಂಡಿಂಗ್ ಆಗಿ ವೆರಿ ಫಸ್ಟ್ ಸಾಂಗ್ ಆಸ್ ಅ ಬ್ಯಾಕ್ ಗ್ರೌಂಡ್ ಸಿಂಗರ್ ಟ್ರೆಂಡ್ ಆಗ್ತಾ ಇರೋದು ಆಲ್ ಓವರ್ ಇಂಡಿಯಾ. ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಸೊ ಅದು ಹೆಂಗೆ ಆ ಒಂದು ಡಿಸಿಷನ್ ಆಯ್ತು, ಆ ಒಂದು ಚಾಯ್ಸ್ ಆಯ್ತು? ಕಂಪ್ಲೀಟ್ಲಿ ಅಜನೀಶ್ ಅಂಡ್ ಸಾನ್ವಿ. ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ನನಗೆ ಅವರು ಅವಾಗ ಕರೀತಾರೆ, ಸೊ ಟ್ರ್ಯಾಕ್ ಹೋಗ್ಬಿಟ್ಟು ಬರ್ತಾರೆ, ಒಂದು ಚಿಕ್ಕದಾಗಿ ಏನೋ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಹೋಗಿ ಬರ್ತಾರೆ. ಈ ಹಾಡಿಗೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆಮೇಲೆ ಹಾಡಿಗೆ ಅಂತ ಅನ್ಬೇಕಾದ್ರು ನಾನೇನೋ ಟ್ರ್ಯಾಕ್ ಏನೋ ಮಾಡಿಸ್ತಾ ಇದಾರೆ ಅನ್ಕೊಂಡೆ. ಬಟ್ ಅಜನೀಶ್ ಅವರು ಆಮೇಲೆ ಫೈನಲ್ ಫಿನಿಶ್ ಮಾಡಿ ಕಳ್ಸಿದ್ರು. ದಟ್ ವಾಸ್ ವಂಡರ್ಫುಲ್. ಅವಲೇ ಗೊತ್ತಾಗಿದ್ದು, ಓಹೋ ಯೂಸ್ ಆಗಿದೆ, ಸಾಂಗ್ ಫೈನಲ್ ಆಗಿ ಇಟ್ಕೋತಾ ಇದಾರೆ ಅನ್ಬಿಟ್ಟು. ಅಂಡ್ ವೆನ್ ಐ ಹರ್ಡ್ ದ ಫೈನಲ್ ಸಾಂಗ್ ಐ ವಾಸ್ ರಿಯಲಿ ಟಚ್ಡ್ ಬೈ ದ ವೇ ಶಿ ಸಾಂಗ್. ಅಂಡ್ ತುಂಬಾನೇ ಅಜನೀಶ್ ಅವರು ಅವ್ರನ್ನ ನಂಬಿರೋ ರೀತಿ, ಐ ಥಿಂಕ್ ಐ ಶುಡ್ ಥ್ಯಾಂಕ್ ಅಜನೀಶ್ ಆಲ್ಸೋ ಫಾರ್ ದಟ್. ಖಂಡಿತ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಅದ್ಭುತವಾಗಿರುವಂತಹ ಗಾಯಕಿ ಸಿಕ್ಕಿದ್ದಾರೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಅಂಡ್ ಒಬ್ರಲ್ಲಿ ಕೇಳ್ತಿದ್ದಾರೆ, ಸರ್ ನಂದಲ್ಲ ಇದು ಪ್ರಶ್ನೆ, ಏನಾದ್ರೂ ಸುದೀಪ್ ಸರ್ ಅವರು ಒಂದ್ 2 ಲೈನ್ ಹಾಡಬಹುದಾ ಅದನ್ನ ಅಂತ? ಆನ್ಸೇ ಇಲ್ಲ. ಅವರೆಲ್ಲ ಹಾಡದ್ಮೇಲೆ ನಾನು ಧೈರ್ಯ ಮಾಡೋದೇ ಇಲ್ಲ, ಬೇಡ. ಎಸ್. ಅಂಡ್ ಸರ್, ನಿಮ್ಮ ಮತ್ತೆ ಅಜನೀಶ್ ಲೋಕನಾಥ್ ಅವರ ಒಂದು ಕಾಂಬಿನೇಷನ್ ಬಗ್ಗೆ, ಮ್ಯಾಕ್ಸ್ ಅಲ್ಲಿ ತುಂಬಾ ದೊಡ್ಡ ಮ್ಯಾಜಿಕ್ ಮಾಡಿದ್ರು. ಅಂಡ್ ಅಜನೀಶ್ ಲೋಕನಾಥ್ ಅವರಲ್ಲೂ ಇಂಥ ಒಂದು ಫ್ಲೇವರ್ ಇದೆ ಅಂತ ಮ್ಯಾಕ್ಸ್ ಅಲ್ಲಿ ತೋರಿಸಿದ್ರು. ಅಂಡ್ ಆ ಕಾಂಬಿನೇಷನ್ ಕಂಟಿನ್ಯೂ ಆಗ್ತಾ ಇದೆ ಅಂಡ್ ಮ್ಯಾಜಿಕ್ ಕೂಡ ಮಾಡ್ತಾ ಇದೆ. ಆ ಕಾಂಬಿನೇಷನ್ ಬಗ್ಗೆ ಸರ್? ಐ ಥಿಂಕ್ ಫಸ್ಟ್ ಆಫ್ ಆಲ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂಡ್ ನಮಗೆ ಅವರು ಅನೂಪ್ ಅವ್ರ ಮೂಲಕ ಪರಿಚಯ ಆಗಿದೆ. ಅಂದ್ರೆ ಫಸ್ಟ್ ರಕ್ಷಿತ್ ಶೆಟ್ಟಿ ಮೂಲಕ ಪರಿಚಯ ಆಗಿದ್ರು, ಬಂದು ಹೋಗ್ತಾ ಇದ್ರು ಮನೆಗೆಲ್ಲ ಅವಾಗ. ಬಟ್ ಅನೂಪ್ ಮೂಲಕ ಸಂಗೀತ ನಿರ್ದೇಶಕರಾಗಿ ವಿಕ್ರಾಂತ್ ರೋಣದಲ್ಲಿ ಸಿಕ್ಕಿದ್ ನಮಗೆ. ಅಂಡ್ ಐ ಗೆಸ್ ಆಫ್ಟರ್ ದಟ್ ವಿ ಹಿಟ್ ಇಟ್ ಆಫ್ ವೆರಿ ವೆಲ್. ಅಂಡ್ ನಿಜವಾಗ್ಲೂ ಐ ಮೀನ್ ಇಫ್ ಸಂಬಡಿ ಐ ಹ್ಯಾವ್ ಕನೆಕ್ಟೆಡ್ ಟು, ನಮ್ಮ ಅರ್ಜುನ್ ಜನ್ಯ ವಾಸ್ ಸಂಬಡಿ ಹೂ ಆರ್ ರಿಯಲಿ ಕನೆಕ್ಟೆಡ್ ಟು ಇನ್ ದಿಸ್ ಇಂಡಸ್ಟ್ರಿ. ಅದ್ ಹೊರತುಪಡಿಸಿದ್ರೆ ಐ ಥಿಂಕ್ ಇಟ್ ಇಸ್ ಅಜನೀಶ್ ಓನ್ಲಿ, ಮನೆ ಹುಡುಗಂತರ. ಅಂಡ್
ತುಂಬಾ ಪ್ರೀತಿಯಿಂದ ಮಾಡ್ತಾರೆ, ತುಂಬಾ ಅದ್ಭುತವಾದಂತಹ ಹಾಡುಗಳು ಕೊಡ್ತಾರೆ, ಮಾಡ್ತಾರೆ. ಅಂಡ್ ಐ ಸೀನ್ ಇನ್ ದಟ್ ಇಟ್ಸ್ ನಾಟ್ ಜಸ್ಟ್ ಫಾರ್ ಮೈ ಫಿಲ್ಮ್ಸ್. ಯಾವ್ದೇ ಫಿಲ್ಮ್ ಮಾಡಿದ್ರು ಅವರು ವೆರಿ ಹೋಲ್ ಹಾರ್ಟೆಡ್ಲಿ ಇದು ಹೊಸ್ತು ಸಿನಿಮಾ, ನನ್ ಸಿನಿಮಾ, ಇದು ಇನ್ನೊಂದು ಸಿನಿಮಾ ಅನ್ಕೊಂಡ್ ಮಾಡ್ತಾರೆ ಹೊರತು ಓಕೆ ಮಾಡೋಣ ಅಂತ ಮಾಡಿಲ್ಲ. ಖಂಡಿತ ಸರ್. ಮ್ಯಾಕ್ಸ್ ಆ ಒಂದು ಕ್ಲೈಮ್ಯಾಕ್ಸ್ ಬಿಜಿಎಂ ಅದೇ ರೀತಿ ಒಂದು ಮಾರ್ಕ್ ಅಲ್ಲೂ ನಾವೆಲ್ಲ ಕಾಯ್ತಾ ಇದೀವಿ ನಾಳೆ ಹೆಂಗಿರುತ್ತೆ ಆ ಒಂದು ಕ್ಲೈಮ್ಯಾಕ್ಸ್ ಬಿಜಿಎಂ ಅಂತ. ಅಂಡ್ ಇಲ್ಲಿ ಮಿಸ್ ಶಾನ್ ಪ್ರಶ್ನೆ ಕೇಳಿದ್ದಾರೆ, ವಾಟ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ವೆನ್ ಡ್ಯೂರಿಂಗ್ ದ ಶೂಟಿಂಗ್ ಅಂತ. ನಿಮ್ಮ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಾಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ? ಎವ್ರಿಥಿಂಗ್, ಎವ್ರಿ ಪೀಸ್ ಆಫ್ ಇಟ್, ಎವ್ರಿ ಬಿಟ್ ಆಫ್ ಇಟ್. ಯಾವ್ದು ಮಾರ್ಕ್ ಅಲ್ಲಿ ನಾವು ಮರೆಯೋ ಹಾಗೆ ಇಲ್ಲ, ತೆಗೆದು ಹಾಕೋ ಹಾಗೆ ಇಲ್ಲ. ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್ಲಿ ಮೇಡ್, ಫ್ಯಾಂಟಾಸ್ಟಿಕ್ಲಿ ಡನ್. ಒಂದೊಂದರದ್ದು ಒಂದು ಪ್ಲಾನ್ ಮಾಡ್ತಾ ಇದ್ದಿದ್ ರೀತಿ, ಒಬ್ಬೊಬ್ರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಿದ್ ರೀತಿ, ಐ ಗೆಸ್ ಇಟ್ಸ್ ವಂಡರ್ಫುಲ್. ಎಲ್ಲದು ಇಂತ ಒಂದು ಪಾರ್ಟ್ ಅಂತ ಹೇಳಾಗ ಸ್ಕೂಲ್ ತರ ಹೋಗಿತ್ತಲ್ಲ, ಬೆಳಿಗ್ಗೆ ಏಳು, ರಾತ್ರಿ ಮಲಗು, ಸ್ವಲ್ಪ ಬೇಗ 1 hour ಅಲ್ಲಿ ಮತ್ತೆ ಓಡು ಕ್ಲಾಸ್ ರೂಮ್ಗೆ ಬ್ಯಾಗ್ ಇಟ್ಕೊಂಡು, ಆ ತರ ಇತ್ತದು. ಇಟ್ ವಾಸ್ ವಂಡರ್ಫುಲ್. ಎಸ್. ಸೊ ಅದೇ ರೀತಿ ಈ ಸಿನಿಮಾ ಅಂತ ಬಂದಾಗ ಮ್ಯಾಕ್ಸ್ ಆದ್ಮೇಲೆ ಮಾರ್ಕ್ ಮಾಡ್ತಾ ಇದ್ದೀರಾ, 1 ವರ್ಷ ಗ್ಯಾಪ್ ಅಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಫ್ಯಾನ್ಸ್ ಗಳಿಗೆ ಹಬ್ಬ ಹೌದು. ಅಂಡ್ ತುಂಬಾ ಜನ ಕೇಳುವಂತ ಒಂದು ಪ್ರಶ್ನೆ, ಅದೇ ಡೈರೆಕ್ಟರ್ ನ ಮತ್ತೆ ಅಂದ್ರೆ ನೆಕ್ಸ್ಟ್ ಸಿನಿಮಾನ ಆ ಡೈರೆಕ್ಟರ್ ಜೊತೆ ಮಾಡ್ತಾ ಇದಾರೆ, ಸೊ ಏನ್ ಅವರಲ್ಲಿ ತುಂಬಾ ಇಷ್ಟ ಆಗಿರುವಂತ ಗುಣ ಅಂತ? ಸಮಟೈಮ್ಸ್ ಇವಾಗ ನಾನು ಕಂಟಿನ್ಯೂಸ್ ಆಗಿ ಅರ್ಜುನ್ ಒಟ್ಟಿಗೆ ಎಷ್ಟೋ ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಸೊ ಸಮಟೈಮ್ಸ್ ವಿ ಜಸ್ಟ್ ಕೊಲಾಬರೇಟ್ ವೆಲ್ ಅಲ್ಲ, ಅವ್ರಿಗೆ ನಾವು ಅರ್ಥ ಆಗಿರ್ತೀವಿ, ನಮಗೆ ಅವರು ಅರ್ಥ ಆಗಿರ್ತಾರೆ. ಅಂಡ್ ಒಂದು ನಂಬಿಕೆ ಹುಟ್ಕೊಳ್ಳುತ್ತೆ ಇಬ್ಬರ ಮಧ್ಯದಲ್ಲಿ. ಅಂಡ್ ಅವ್ರ ಹತ್ರ ಇನ್ನೊಂದು ಕತೆ ರೆಡಿಮೇಡ್ ಆಗಿ ಒಂದು ಆಲ್ಮೋಸ್ಟ್ ರೆಡಿ ಇತ್ತು, ಒಂದು ಲೆಡೆ ಹೇಳಿದ್ರು, ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ ಬಂದ್ರು. ಅಂಡ್ ನನ್ನ ಅವಾಗ ಇಲ್ಲಿ ಅಕ್ಕಪಕ್ಕ ನನಗಿರೋ ನಿರ್ದೇಶಕರು ಯಾರು ಇನ್ನು ಕತೆ ರೆಡಿ ಇಟ್ಟಿರ್ಲಿಲ್ಲ. ಸೊ ದಟ್ ಇಸ್ ಒನ್ ಮೇಜರ್ ಥಿಂಗ್ ಟು ವರ್ಕ್ ಇಮಿಡಿಯೇಟ್ಲಿ. ಬಟ್ ದೆನ್ ಐ ಗೆಸ್ ಎವ್ರಿಥಿಂಗ್ ಕೊಲಾಬರೇಟೆಡ್. ಅವ್ರು ಹೇಳಿದ ಕತೆ ಇಷ್ಟ ಆಯ್ತು, ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ವಿ, ಕಾಂಬಿನೇಷನ್ ಹೆಸರಿತ್ತು, ವೈ ನಾಟ್? ಎಸ್. ಇಲ್ಲೊಬ್ರು ತುಂಬಾ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆ ಕೇಳ್ತಾ ಇದಾರೆ, ರಾಮ್ ಅನ್ನೋರು. ಸರ್ ಇದ್ರಲ್ಲಿ ಲವ್ ಸ್ಟೋರಿ ಇದೆಯಾ, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ತುಂಬಾ ಇದೆಯಾ ಅಂತ ಕೇಳ್ತಿದಾರೆ ಒಬ್ರು. ಯಾವ್ದ್ರಲ್ಲಿ? ಮಾರ್ಕ್ ಅಲ್ಲಿ ಏನಿಲ್ಲ, ರೊಮ್ಯಾನ್ಸ್ ಇಸ್ ಓನ್ಲಿ ವಿತ್ ದಿ ವಿಲನ್ಸ್. ವಿ ವಿಲ್ ಲವ್ ಇಟ್. ಸುನಿಲ್, ಎಸ್ ಸರ್. ಏನಿಲ್ಲ ರೊಮ್ಯಾನ್ಸ್ ಅಲ್ಲಿ, ಏನಿಲ್ಲ. ಓಕೆ ಸರ್, ಈಗ ನಾಳೆಯ ದಿನ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತಂದ್ರೆ, ನೀವು ಹೆಂಗ್ ಎಕ್ಸೈಟೆಡ್ ಆಗಿರ್ತೀರಾ, ಅಥವಾ ನೀವು ಏನ್ ಮಾಡ್ತಾ ಇರ್ತೀರಾ ಹೋಲ್ ಡೇ ನಿಮ್ ಸಿನಿಮಾ ರಿಲೀಸ್ ಆದಾಗ? ಏನಿಲ್ಲ, ಕುತ್ಕೊಂಡು ಕಾಯ್ತಾ ಇರ್ತೀವಿ ಅಷ್ಟೇ. ಎಲ್ಲರೂ ಸಿನಿಮಾ ನೋಡಿ ಏನ್ ರಿವ್ಯೂ ಕೊಡ್ತಾರೆ, ಏನ್ ರಿಪೋರ್ಟ್ ಕೊಡ್ತಾರೆ, ಮನೆಯವರೆಲ್ಲ ಹೋಗಿರ್ತಾರೆ, ಫ್ರೆಂಡ್ಸ್ ಹೋಗಿರ್ತಾರೆ, ನಮ್ಮ ಮಾಧ್ಯಮ ಮಿತ್ರರು ಹೋಗಿರ್ತಾರೆ, ನಮ್ಮ ಸ್ನೇಹಿತರು ಹೋಗಿರ್ತಾರೆ, ವೀಕ್ಷಕರು ಹೋಗಿರ್ತಾರೆ. ಸೊ ಕಾಯೋದಷ್ಟೇ, ಕುತ್ಕೊಂಡು ಏನ್ ರಿಪೋರ್ಟ್ ಹೇಳ್ತಾರೆ, ಬೇರೆ ಏನಿಲ್ಲ. ಮನೇಲಿ ಇರ್ತಾನೆ, ಬೇಸಿಕ್ಲಿ ಅವತ್ತು ಒಬ್ಬನೇ ಇರ್ತೀನಿ, ಬಿಕಾಸ್ ಎಲ್ಲ ಥಿಯೇಟರ್ ಅಲ್ಲಿ ಇರ್ತಾರೆ. ಎಸ್. ಓಕೆ. ಒಬ್ರು ಕೇಳ್ತಾ ಇದಾರೆ, ಮಾರ್ಕ್ ಡಿಸ್ಟ್ರಿಕ್ಟ್ ವೈಸ್ ನೋಡೋದಾದ್ರೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾರ್ಕ್ ತಂಡದವರು ಜಿಲ್ಲಾವಾರು ಮಟ್ಟದಲ್ಲಿ ಅಂತ? ಅಂದ್ರೆ ಎವ್ರಿ ಡಿಸ್ಟ್ರಿಕ್ಟ್ ಗೆ ಅಂತ ಏನಾದ್ರು ಸ್ಪೆಷಲ್ ಪ್ಲಾನ್ಸ್ ಇದೆಯಾ? ನೀವು ಆಮೇಲೆ ವಿಸಿಟ್ ಕೊಡೋದಿರ್ಬೋದು, ಅಥವಾ ಅದು ಒಂದು ಸಕ್ಸಸ್ ಇದು ಅಂತ ಬಂದಾಗ ಆಗುತ್ತಲ್ಲ, ಒಂದು ಟೂರ್ ಅಂತ ಬಂದಾಗ ಆಗುತ್ತೆ ಅನ್ಸುತ್ತೆ, ಅವಾಗ ನೋಡೋಣಲ್ಲ. ಖಂಡಿತ ಹೋಗೇ ಹೋಗ್ತೀವಿ. ಎಸ್. ಅಂಡ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ತಮಿಳಿನ ಒಬ್ಬ ಖ್ಯಾತ ಕಾಮಿಡಿಯನ್ ಯೋಗಿ ಬಾಬು ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ಕನ್ನಡಿಗರು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದಾರೆ ಆ ಒಂದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ. ಸೊ ಆ ಆಫ್ ಸ್ಕ್ರೀನ್ ಅಂಡ್ ಆನ್ ಸ್ಕ್ರೀನ್ ಕಾಂಬಿನೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮ್ಗೆ. ಯೋಗಿ ಬಾಬು ಬಂದು ಈಸ್ ಅ ವೆರಿ ಬಿಗ್ ನೇಮ್ ಫ್ರಮ್ ತಮಿಳ್ ಇಂಡಸ್ಟ್ರಿ. ಅಂಡ್ ನನಗೆ ಫಸ್ಟ್ ಟೈಮ್ ಅವರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದು. ಆನ್ ದ ಸೆಟ್ ತುಂಬಾ ಜೋವಿಯಲ್ ಮನುಷ್ಯ. ಬಟ್ ಐ ಗೆಸ್ ಅವ್ರದ್ದು ಮಾತಾಡೋ ಸ್ಟೈಲ್ ಅಲ್ಲೇ ಒಂದು ಕಾಮಿಡಿ ಇದೆ. ಅಂಡ್ ವಿ ಹಿಟ್ ಇಟ್ ಆಫ್ ವೆರಿ ವೆಲ್. ಆಕ್ಚುಲಿ ಒಳ್ಳೆ ಮಾತಾಡ್ತಾ ಇದ್ದೀವಿ ಕುತ್ಕೊಂಡು. ಅಂಡ್ ಇನ್ಫ್ಯಾಕ್ಟ್ ಅವ್ರು ಕ್ರಿಕೆಟ್ ಆಡ್ತಾರಂತ ಗೊತ್ತಾಯ್ತು. ಅಲ್ಲಿ ಸ್ವಲ್ಪ ಟೆನ್ನಿಸ್ ಬಾಲ್ ಅಲ್ಲಿ ಇದ್ ಮಾಡ್ತಾ ಇದ್ವಿ. ಆಮೇಲೆ CCIಗೆ ಚೆನ್ನೈ ಟೀಮ್ ಆಡ್ರಿ ಅಂತ ನಾನೇ ಫೋರ್ಸ್ ಮಾಡಿ ಇವಾಗ ರೆಗ್ಯುಲರ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಒಂದ್ 2 ದಿನಕ್ಕೆ ಒಂದ್ಸರಿ ವಿಡಿಯೋ ಕಳಿಸ್ತಾರೆ, ನೋಡಿ ಸರ್ ನನ್ನ ಪ್ರಾಕ್ಟೀಸ್ ಅಂದ್ಬಿಟ್ಟು, ಚೆನ್ನೈ ಟೀಮ್ಗೆ ಆಡೋದಿಕ್ಕೆ. ಸೊ ಐ ಮೀನ್ ಇಲ್ಲಿ ಬಂದಾಗ ನಾನು ಅವ್ರು ಕೇಳಿದ್ರು, 2 ಬ್ಯಾಟ್ ಪ್ರೆಸೆಂಟ್ ಮಾಡಿದ್ದೆ ನನ್ನ ಕಡೆಯಿಂದ ನಾನು ಯೂಸ್ ಮಾಡೋದು. ಸೊ ಇಟ್ಸ್ ಅ ಗುಡ್ ಬಾಂಡ್ ಸರ್. ಅಂಡ್ ಇವತ್ತಿಗೆ ಚೆನ್ನೈಯಲ್ಲಿ ನೋಡಕ್ ಹೋದ್ರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಎವ್ರಿ ಆಲ್ಟರ್ನೇಟ್ ಫಿಲ್ಮ್ ಅಲ್ಲಿ ಇದಾರು ಅಲ್ವೇ. ಸೊ ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಟು ವರ್ಕ್ ವಿತ್ ಹಿಮ್, ಹ್ಯಾವ್ ಹಿಮ್ ಆನ್ ಬೋರ್ಡ್ ನಮ್ ಸಿನಿಮಾಗೆ. ಅಂಡ್ ಅದ್ರಲ್ಲೂ ಒಳ್ಳೆ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಸ್. ಸೊ ಇವಾಗ ಮಾರ್ಕ್ ಸಿನಿಮಾ ಅಂತ ಬಂದಾಗ ಎಲ್ಲಾ ಇಂಡಸ್ಟ್ರಿಯಿಂದಲೂ ಕೆಲವು ದಿಗ್ಗಜರಿದ್ದಾರೆ, ಕೆಲವು ಹೆಸರು ಮಾಡಿರುವಂತಹ ಆಕ್ಟರ್ಸ್ ಇದಾರೆ. ತಮಿಳಿಂದ ಇದಾರೆ, ಮಲಯಾಳಂ ಇಂದ ಇದಾರೆ. ಅಷ್ಟು ಮಾತ್ರ ಅಲ್ಲ, ಕನ್ನಡದಿಂದ ತುಂಬಾ ಯುವ ನಟರಿಗೆ ಈ ಒಂದು ಸಿನಿಮಾ ಅವಕಾಶ ಕೊಟ್ಟಿದೆ.
ಸೊ ಈ ಸ್ಟಾರ್ ಕಾಸ್ಟ್ ಅನ್ನ ನೋಡೋದಾದ್ರೆ ಬರುವಂತಹ ಆಡಿಯನ್ಸ್ಗೆ ಯಾವ ರೀತಿಯ ಒಂದು ಮಸಾಲ ಸಿಗುತ್ತೆ ಸಿನಿಮಾದಿಂದ ಅಂತ? ಮಸಾಲ ಅಂತ ನಾನು ನಂಬಕ್ ದಟ್ಸ್ ನಾಟ್ ಅ ರೈಟ್ ವರ್ಡ್, ಬಟ್ ಐ ಪರ್ಸನಲಿ ಫೀಲ್ ದಟ್ ಇಟ್ಸ್ ಅ ಗ್ರೇಟ್ ಎಂಟರ್ಟೈನರ್. ಅಂಡ್ ಇಲ್ಲಿ ಸಿನಿಮಾದಲ್ಲಿ ನಾವ್ ಯಾವತ್ತೂ ಯಾವ್ದೋ ಬುದ್ಧಿ ಮಾತು ಹೇಳೋದಿಕ್ಕೆ ಇದಕ್ಕೆ ಅಂತ ಹೋಗಲ್ಲ. ಸಿನಿಮಾ ಇಸ್ ಫಾರ್ ಎಂಟರ್ಟೈನ್ಮೆಂಟ್, ಬಟ್ ಮಾರಲ್ ಬಿಟ್ ಮಾಡಲ್ಲ ಅಷ್ಟೇ ನಾವ್ ಯಾರು. ಆ ಪ್ರಯತ್ನ ಒಂದಿರುತ್ತೆ, ಒಂದು ಎಥಿಕಲಿ ಒಂದು ಬೌಂಡ್ರಿಯಲ್ಲಿ ಇರೋಣ. ಹಾಗಂತ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವ್ ಇವಾಗ ಫಾರ್ ಎಕ್ಸಾಂಪಲ್ ಏನಾರು ಮಾಡೇಬೇಕಾಗುತ್ತೆ. ಕೆಲವು ಫೈಟ್ಸ್ ಇರ್ತವೆ, ಸಿಚುವೇಶನ್ಸ್ ಇರ್ತವೆ, ಅದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅದು ಅಷ್ಟೇನೆ. ಅಂಡ್ ಒಂದು ಈ ತರ ಒಂದು ಒಂಥರ ಈ ಒಂದು ಸ್ಪೀಡ್ ಇರುತ್ತೆ ಗೊತ್ತಾ ಸಿನಿಮಾದಲ್ಲಿ, ಅದ್ ಬೇಕು. ಒಂದು ಮೊಮೆಂಟಮ್ ಬೇಕು ನಮಗೆ. ಆ ಮೊಮೆಂಟಮ್ ಇದೆ. ಅನಾವಶ್ಯಕ ಯಾವ್ದು ಇಲ್ಲ ಈ ಸಿನಿಮಾದಲ್ಲಿ. ಅನಾವಶ್ಯಕ ಏನು ತುರ್ಕಿಲ್ಲ. ಮ್ಯಾಕ್ಸ್ ಅಲ್ಲಿ ಹೇಗಿತ್ತು ಅದೇ ತರ ಇದ್ರಲ್ಲಿ ತುರ್ಕಿಲ್ಲ ಏನು. ತುಂಬಾ ಚೆನ್ನಾಗಿ ಹೋಗುತ್ತೆ. ಫಾರ್ ಮೀ ಇಟ್ಸ್ ಅ ಗುಡ್ ಎಂಟರ್ಟೈನ್. ಸಂಬಡಿ ಇವತ್ತಿನ ಸ್ಪೀಡ್, ಇವತ್ತಿನ ಒಂದು ಏನಂತೀರಿ, ಒಂದು ಡೈನಾಮಿಕ್ಸ್ ಆಫ್ ಸಿನಿಮಾ ಕೇಳಕ್ ಹೋದ್ರೆ ಪ್ರತಿಯೊಂದು ಇದೆ. ಎಸ್, ಒಬ್ರು ಕೇಳ್ತಾ ಇದಾರೆ, ಸುದೀಪ್ ಸರ್ ಕಳೆದ ವರ್ಷ ಅಂಡ್ ಈ ವರ್ಷಕ್ಕೊಂದು ಸಿನಿಮಾ ಕೊಟ್ಟಿದ್ದಾರೆ, ಅಂಡ್ ಇದೇ ರೀತಿ ಪ್ರತಿ ವರ್ಷ ಒಂದೊಂದು ಕೊಡ್ತಾರಾ ಅಂತ ಮಿನಿಮಮ್?